ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಮಸ್ಕಾರ. ಇವತ್ತೇನು ಮೊನ್ನೆ 3 ದಿನಗಳಿಂದ ತುಂಗಭದ್ರಾ ಗೇಟ್ ಅಳವಡಿಕೆ ಶುರುವಾಗಿದೆ. ಅದರಲ್ಲಿ ಏನು ಆ್ಯಕ್ಷನ್ ಪ್ಲ್ಯಾನ್ನಲ್ಲಿ ಹಳೆಯ ಚೈನವನ್ನು ಹಾಕ್ತಾ ಇದ್ದೀರಂತ ಗೊತ್ತು ಆಗಿದೆ. ನೀವು ಅವತ್ತಿನ ಆ್ಯಕ್ಷನ್ ಪ್ಲ್ಯಾನ್ನಲ್ಲಿ ಯಾಕೆ ಇಟ್ಟಿಲ್ಲೋ ಗೊತ್ತಿಲ್ಲ. ಮತ್ತೆ ಒಂದು ಸಲ ಗೇಟ್ ಒಡೆದೋಗೋ ರೀತಿ ಮಾಡ್ತಾ ಇದ್ದೀರ ಅಂತ ಅನುಮಾನ ಬರ್ತಾ ಇದೆ ರೈತರಿಗೆ. ಇದ್ರ ಬಗ್ಗೆ ಸ್ಪಷ್ಟವಾಗಿ ತುಂಗಭದ್ರಾ ಬೋರ್ಡ್ನವರು ಇದ್ರ ಬಗ್ಗೆ ಹೇಳಬೇಕಾಗತ್ತೆ ಅಂತ. ಅದು ಬಂದೋಬಸ್ತ್ ಆಯ್ತೋ ಇಲ್ಲೋ, ಅದು ಕ್ವಾಂಟಿಟಿ ಆಯ್ತೋ ಇಲ್ಲ ಅಂತ ಗೊತ್ತಾಗಬೇಕಾದ್ರೆ ನೀವು ಅದನ್ನು ಲೆಟ್ರ್ ಮುಖಾಂತರ, ಪತ್ರ ಮುಖಾಂತರ ನಮಗೆ ಅದನ್ನು ತಿಳಿಸ್ಬೇಕಾಗತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಅವತ್ತು ಏನು ಚೈನಾ 19ನೇ ಗೇಟ್ ಏನು ಕ್ರೆಸ್ಟ್ ಗೇಟ್ ಹೋಯ್ತು ಹೋದ ವರ್ಷ, ಒಂದು 15 ತಿಂಗಳ ಹಿಂದ್ಗಡೆ ಹೋದಾಗ, 10ನೇ ತಿಂಗಳು ಹೋದ ವರ್ಷ ಹೋದಾಗ ಆ ಚೈನೆ ಲಿಂಕಿನ ಕಟ್ಟಾಗೆ ಹೋಗಿದೆ. ಮತ್ತು ಅದನ್ನು ಯಾಕೆ ನೀವು ಅದನ್ನು ಹೊಸ ಚೈನವನ್ನು ಅಳವಡಿಸಿಲ್ಲ ಯಾಕೆಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ಮೇಲೆ, ಬೋರ್ಡ್ ಮೇಲೆ ಕೂಡ ಅನುಮಾನ ಬರ್ತಾ ಇದೆ. ನಿಮ್ಮ ಏನು ವರ್ಷ ಪೂರ್ತಿ ಏನು ನಿಮ್ಮ ಆ್ಯಕ್ಷನ್ ಪ್ಲ್ಯಾನ್ನಲ್ಲಿ ಯಾವ ಆಫೀಸಿಗೆ ಬಂದೋಬಸ್ತ್ ಆಗಿಡೋದಕ್ಕೆ ನೀವು ಅದನ್ನು ಏನು ವರ್ಷದಲ್ಲಿ ಪ್ರತಿ ವರ್ಷ ಮೇಂಟೆನೆನ್ಸ್ ಏನು ಮಾಡ್ತಾಯಿದ್ರಿ, ಮೇಂಟೆನೆನ್ಸು ಮಾಡೋಂಥ ಇಂಜಿನಿಯರು ಹೊಸ ಚೈನವನ್ನು ಯಾಕೆ ಆ್ಯಕ್ಷನ್ ಪ್ಲ್ಯಾನಲ್ಲಿ ಇಡಲಿಲ್ಲ ಅಂತ ಅನುಮಾನ ಬರ್ತಾ ಇದೆ. ಇದು ಇಡಲೇಬೇಕು. ಇಡಲಿಲ್ಲ ಅಂದರೆ ಮತ್ತೆ ಬರೋ ವರ್ಷ ಏನು ಆಗಸ್ಟ್ನಲ್ಲಿ ನೀರು ಬರುತ್ತೆ, ಎಲ್ಲ ಮುಂಗಾರಿ ನೀರು ಬರೋ ಕಾಲದಲ್ಲಿ ಮತ್ತೆ ಚೈನಾ ಹೋಯ್ತು ಅಂತ ಹೇಳೋ ಕಾರ್ಯಕ್ರಮ ಆಗಬಾರ್ದು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದೆ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.